ಕೊಡ್ತೀನಿ. ಹೋಗು. ಸರಿ ಅಣ್ಣ. ಹುಷಾರಪ್ಪ, ದೇವ್ರ ನಂಬುದು ಪೂಜಾರಿ ನಂಬಕ್ಕಾಗಲ್ಲ. ಅದೇನೋ ಮುಗಿಸ್ಕೊಂಡು ಬರ್ತೀನಿ, ಸದನ ಹತ್ರ ಹೋಗೋದಿದೆ. ಬೇಗ ಬಾ. ಏನ್ ಬರ ಕೇಳಿದ್ದು? ಮನೇನ ಬದಲಾಯಿಸಬೇಕು, ಯಾಕೋ ಸರಿ ಹೋಗ್ತಿಲ್ಲ. ಹೆಣ ಸುಡಕ್ಕೆ ಸ್ಮಶಾನ ಇದೆ, ತಪ್ಪು ಮಾಡ್ತಿದ್ಯಾ ಸುನಿ? ನನ್ನ ಪಾಲ್ಗೆ ಅಂತ ಇದ್ದೋ ನೀವನೊಬ್ಬನೇ, ಇವನನ್ನು ಕಿತ್ಕೊಂಡ್ಬಿಟ್ರಲ್ಲ. ಈಗ ಸಮಾಧಾನ ಆಗ್ತಾ ಇದೆಯಾ ನಿನ್ಗೆ? ಇರ್ಲಿ, ದೇವ್ರು ಅಂತ ಒಬ್ಬ ಇದ್ದಾನೆ, ಅವನಿದೆಲ್ಲ ನೋಡ್ತಾ ಇರ್ತಾನೆ. ಮಗಳನ್ನ ದ್ವೇಷ ಮಾಡೋ ಸಂಪ್ರದಾಯ ನಿಮ್ದಾಗಿರ್ಬೋದು, ಆದ್ರೆ ಅಪ್ಪನ ದ್ವೇಷಿಸೋ ಮನಸ್ಸು ನನಗಿಲ್ಲ. ಯಾರಿಗೂ ಕೆಟ್ಟದಾಗ್ಲಿ ಅಂತ ನಾನು ಬಯಸಲ್ಲ. ಮನೆ ಬದಲಾಯಿಸು. ನನ್ನನ್ನು ನಂಬಿಸೋದ ಧರ್ಮನ ನಾನು ಮುಟ್ಟಿಲ್ಲ. ಅವನ ಸಾವುಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಶಾಸ್ತ್ರ ಮೀರಿದೀಯ ನೀನು, ಯಾರು ನಂಬ್ತಾ ಇಲ್ಲ. ಹೀಗೆ ನಾವು ನೀನು ನಿಂತರೆ ಕಷ್ಟ ಆಗುತ್ತೆ, ಅದು ಈ ಟೈಮಲ್ಲಿ. ಈಗೇನೂ ಆಗಲ್ಲ. ಮುಂದೆ ಯಾವತ್ತಾರು ಸಹಾಯ ಬೇಕು ಅಂದರೆ ಬನ್ನಿ. ನನ್ನ ಮಾತಿದು.
ಹಾಗೆ ನಗುವೆ ಯಾರ ನೀನು ಮಗುವೆ ನಕ್ಕ ಹಾಗೆ ನಗುವೆ ಯಾರ ನೀನು ಮಗುವೆ ಹಕ್ಕಿಗಳ ನಗುವನ್ನು ಕಂಡೋ ಯಾರನ್ನು ಬಂದು ಅನ್ನನೇ ನಾನೇ ತನ್ನೇ ನಾನೇ. ಏನೋ ಗುಣ ನೀನು ನೆಮ್ಮದಿಯಾಗಿದ್ವಿ ತಾನೆ ಮತ್ತ್ಯಾಕೆ ಅವ್ರನ್ನ ಕೆಣಕ್ತಿದ್ಯಾ? ಏನಾಯ್ತು? ಗೊತ್ತಿದ್ದು ಆ ಮಗುನ್ ಕರ್ಕೊಂಬಂದು ಕೂರ್ಸ್ಕೊಂಡಿದ್ಯಲ್ಲೋ, ರಾಕ್ಷಸ ಕಣ ಅವನು. ನಿಮ್ಮ ರಾಕ್ಷಸ ದೇವ್ರ ಹತ್ರ ಆಣೆ ಮಾಡೋಣಂತೆ, ಮಲ್ಪೆಗೆ ಬಂದು ಬರಲಿಲ್ಲ ಅಂದರೆ ಗುರುನ ಎದೆ ಹೇಳ್ತೀನಿ ಅಂತ, ಇಲ್ಲಾಂದ್ರೆ ತಲೆ ಬೋಡ್ಸ್ಕೊತಾನಂತೆ. ಏಯ್ ಗುಣ, ಅಪ್ಪೆ ಬಾ ಮನೆಗೆ ಹೋಗೋಣ. ಅಪ್ಪನ ಫ್ರೆಂಡ್ ಅಲ್ವಾ ಇವರು? ಆಗಿದ್ದ, ಈಗ ಮಲ್ಪೆ ಜೊತೆ ಇದ್ದಾನೆ. ಆ ಮಲ್ಪೆ ಕೋಪ ಬಂದಾಗೆಲ್ಲ ನಮ್ಮನ್ನ ನೆನೆಸ್ಕೊಂಡು ಇವನ್ ಬಟ್ಟೆ ಬಚ್ಚಿಸ್ತಾನೆ. ಅವನ್ ಮುಂದೆ ಹೊಡೆದಾಡ್ಕೊಂಡು ಓಡಾಡ್ಬೇಡ್ವ ಗುಣ. ಎಲ್ಲ ನಿನ್ ಬುದ್ಧಿನೇ ಕಲಿತಾ ಇದ್ದಾನೆ. ಹೇಳ್ಕೊಳಕ್ ನಾನು ಟೀಚರು, ಮಗ ನೋಡಿದ್ರೆ ಹೀಗೆ. ಹೋಗ್ಲಿ ಬಿಡಿ, ಅದಕ್ಕೆ ಮಕ್ಳಲ್ವಾ, ಕಲ್ತ್ಕೋತಾರೆ. ಕಲಿತಾನ್ ಎಲ್ಲ ನಿನ್ ಬುದ್ಧಿನೇ ಕಲಿತಾ ಇದ್ದಾನೆ. ಮೊದ್ಲು ಆ ತೊರೆ ಬಿಟ್ಟು ಯಾವಳಾದ್ರೂ ಮದುವೆ ಆಗು. ಕತ್ತೆ ವಯಸ್ಸಾಯ್ತು, ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಚೆನ್ನಾಗಿ ಕಾಣ್ತಿದ್ದೀರಾ? ಅವರು ನಮ್ಮಪ್ಪನ ಯಾಕೆ ಸಾಯಿಸಿದ್ರು? ಈ ವಯಸ್ಸಲ್ಲಿ ಅದನ್ನೆಲ್ಲ ತಿಳ್ಕೊಬೇಡ, ದೊಡ್ಡವರಾದ್ಮೇಲೆ ಎಲ್ಲ ಗೊತ್ತಾಗತ್ತೆ. ಈ ತೊರೆಯಿಂದ ನಮ್ಗೇನ್ ಸಿಕ್ತು? ಎಲೆಕ್ಷನ್ ನಿಮ್ಮ ನೋಡೋಕ್ ಬರ್ಬೋದಾ ಅಂತಿದ್ದಾನೆ ಸದಾ. ಅವನು ಊರೊಳಗೆ ಬರಬಾರ್ದು, ಬಂದರೆ ಸುಟ್ಟಾಕಿ. ಸೈನಾಕು ಕುಪ್ಕೊಂಡಣ. ಅವ್ರಿಗೆ ನಾವೇನ್ ತಪ್ಪು ಮಾಡಿದೀವಿ ಅಂತ ಅಜ್ಜಿ ನಮ್ ನೀರ್ನ ಹಾಳು ಮಾಡ್ತಿದ್ದಾರೆ ಇಷ್ಟು. ಎಷ್ಟು ವರ್ಷದಿಂದ ಈ ನೀರು ಕುಡಿತಾ ಇದೆಯಾ ನೀನು? 15 ವರ್ಷ ಆಯ್ತಲ್ಲ ಅಜ್ಜಿ. ನಮ್ ದೇವ್ರು ಹೋದ್ಮೇಲೆ ಒಳ್ಳೆ ನೀರೇ ಕುಡ್ದಿಲ್ಲ ನಾವು. ಆ ದೇವ್ರ ವಂಶದಲ್ಲೂ ಒಬ್ಬ ಮಗ ಇದ್ದಾನೆ ಅನ್ನೋದನ್ನ ಮರಿಬೇಡಮ್ಮ.
ಎಲ್ಲೇ ಇದ್ಯಾ? ಸತ್ತೋದ್ಯನೇ? ಓ, ಬಟ್ಟೆ ಒಗಿತಿದ್ಯಾ? ಯಾಕೆ? ನಂದು ಒಂದಷ್ಟಿತ್ತು, ಒಕ್ಕಡೆ. ಕೆಲ್ಸ ನೋಡು, ತಗೋ ಒಣ್ಗಾಕು. ನಂದೇನ್ ಮಾಡ್ಬೇಡ ನೀನು. ನಿನ್ ಮಗನ್ ಸೇವೆ ಮಾತ್ರ ಮಾಡು. ನನ್ ಮಗನ್ಗೆ ನಾನಲ್ದೆ ಇನ್ಯಾರು ಮಾಡ್ತಾರೆ ಹೇಳು? ನೀನ್ ಅವನನ್ನ ಬೆಣ್ಣೆ ತರ ಬೆಳ್ಸು, ಅವನು ಆಚೆ ಹೋಗಿ ಎಲ್ರ ಜೊತೆ ಹೊಡ್ದಾಡ್ಕೊಂಡ್ ಬರ್ಲಿ. ಹೊಡ್ದಾಟನ? ಏನಾಯ್ತು? ಅದೇನೋ ಮೀನಿನ ವಿಚಾರ ಅಂತೆ. ಆ ಲೋಕಿಗ್ ಹೊಡ್ದೋನೆ. ಅಂದ್ರೆ ನಿನ್ ಮಗನ ಹತ್ರನೇ ಕೇಳ್ ತಿಳ್ಕೊ. ಫೋನ್ ಮಾಡವನ್ಗೆ. ಅಷ್ಟ್ ದೊಡ್ಡದೇನಾಗಿಲ್ಲ ಬಿಡು, ಬರ್ತಾನೆ. ಆಗ್ಲೋ ಈಗ್ಲೋ. ಅವನಿಗೊಂದ್ ಹೆಂಡತಿ ಅಂತ ಇದ್ದಿದ್ರೆ ನೋಡ್ಕೋತಿದ್ಲು ತಾನೆ. ಪ್ರಪಂಚದಲ್ಲಿ ಯಾವ ಮಗ ತಾನೆ ಅಮ್ಮನ್ ಮಾತು ಕೇಳ್ತಾರೆ? ನೀನು ಮೊದ್ಲು ಊರ್ನವ್ರ ಮಾತು ಕೇಳೋದನ್ನ ಬಿಡು. ನನ್ನೊಂದ್ ಸುತ್ತಲೂ ಊರವ್ರು ಇರ್ತಾರಲ್ವಾ ಯಾವಾಗ್ಲೂ. ಏನ್ ಮಾಡಕ್ಕಾಗತ್ತೆ? ಅವನಿನ್ನೂ ನಿನ್ನವನಾಗಿಲ್ಲ. ತಲೆ ತಿನ್ಬೇಡ, ಹೋಗು. ಯಾವಾಗ ಆಗ್ತಾನೆ ಹೇಳೆ ನಿನ್ ಮಗಂಗೆ? ನಮ್ಮನೇಲಿ ಟಾರ್ಚರ್ ಕೊಡ್ತಿದ್ದಾರೆ ನೋಡೆ. ನಿನ್ಗೂ ವಯಸ್ಸಾಗ್ತಿದೆ, ಒಂದು 2-3 ಮಕ್ಕಳನ್ನ ಕೊಡ್ತೀವಿ, ಆಡಿಸ್ಕೊಂಡಿರುವಂತೆ. ಈಗ ತಾನೇ ಹೇಳಿದ್ಯಲ್ಲ, ಯಾವ ಮಗ ತಾಯಿ ಮಾತನ್ನ ಕೇಳ್ತಾನೆ ಅಂತ. ನೀನೇ ಒಪ್ಪಿಸ್ಕೊ. ಈ ದುರಂಕಾರಕ್ಕೆ ಏನು ಕಮ್ಮಿ ಇಲ್ಲ ನಿನ್ ಹತ್ರ. ಹೋಗೆ. ನೀರ್ ಹಾಕ್ಬೇಡ, ಇರು ಡಾರ್ಲಿಂಗ್. ಹಾಗೆಲ್ಲ ಕರಿಬೇಡ ನಿನ್ನ. ಕೋಪ ಮಾಡ್ಕೋಬೇಡ, ಒಂದ್ ಮುತ್ಕೊಡೆ. ನಿನ್ ಮಗಂಗ್ ಹೇಳಿರು, ನನ್ನ ಒಪ್ಲಿಲ್ಲ ಅಂದ್ರೆ ಪಕ್ಕ ನಿನ್ನ ಸಾಯಿಸ್ಬಿಡ್ತೀನಿ ಅಂತ. ಹೊರಡು ಹೊರಡು ಇಲ್ಲಿಂದ, ಹೊತ್ತಾಗತ್ತೆ. ಹೋಗ್ತೀನಿ ನಿನ್ನ ಅಪ್ಪನ್ ಮನೆಗೆ. ಬರ್ತೀನಿ ಡಾರ್ಲಿಂಗ್. ಏನ್ ಮೇಡಮ್ ಅವರು ಗಾಡಿ ಶಬ್ದ ಕೇಳಿನೂ ಆಚೆ ಬಂದಿಲ್ಲ? ಇವತ್ತೇನ್ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದ್ಯಾ ಅಡ್ಗೆನ? ಅದೇ ನೋಡ್ಲೆ ಕಾಲೇಜ್ ಹುಡುಗಿ ತರ ಉರ್ಕೊಂಡು. ನಾನಿಲ್ಲಿ ನಿನ್ನ ಮುದ್ದಾಡ್ತೀನಿ, ನೀನ್ ಹೋಗಿ ಎಲ್ಲಾ ಕಡೆ ಹೊಡೆದಾಡ್ಕೊಂಡ್ ಬಾ. ಆಗ್ಲೇ ಕಿವಿಗೆ ಬಿದ್ದ್ಬಿಟ್ಟಿದೆ. ಅವಳು ಬಂದಿದ್ಲಾ? ಹೀಗೆ ಹೊಡೆದಾಡ್ಕೊಂಡು ಓಡಾಡ್ತಾ ಇದ್ರೆ ವಿಷ ಹಾಕ್ಬಿಡ್ತೀನಿ, ತಿನ್ ಸತ್ತೋಗ್ಬಿಡು. ನೀನ್ ಮಾಡಿದ್ರೆ ಮಾಡ್ಬಿಡ್ತೀಯ? ಹೇಳ್ತೀನಿ ಕೇಳು, ನನ್ ತಪ್ಪಲ್ಲ. ಆ ಲೋಕಿನೇ ಬಂದು ತಲೆ ತಿಂತಿರೋದು. ಏನ್ ತಲೆ ತಿಂತಾನೆ? ಮಾರ್ಕೆಟ್ಗೆ ಮೀನ್ ಬರ್ತಿಲ್ಲ, ಅಂಗಡಿಗೆ ಹಾಕ್ಸ್ತಿದೀವಿ. ಅವ್ರಿಗಿಂತ ರೇಟ್ ಕಡಿಮೆ ಬೇರೆ ಕೊಡ್ತಿದೀವಿ, ಅದಕ್ಕೆ. ಹೇಳಿಲ್ಲ ಅಂತ ಬೇಡ, ಇನ್ನೊಂದ್ಸರ್ತಿ ಈ ತರ ಹೊಡೆದಾಡೋದನ್ನ ಇಟ್ಕೋಬೇಡ. ಆಯ್ತು, ಹೋಗಿ ಅಡುಗೆ ಮಾಡು. ನಿಮ್ಮಪ್ಪ ಬರೀ ಮೀನ್ ಸಾರು ಮಾಡೋದನ್ನ ಹೇಳ್ಕೊಟ್ಟಿರೋದು ನಿನ್ಗೆ? ನನ್ನಪ್ಪ ಅಲ್ಲ, ನಿನ್ನಪ್ಪ. ಅಣ್ಣ ಬರ್ಬೋದಾ ನಾಳೆ? ಯಜಮಾನ್ರು ಕರಿತಿದ್ರು. ಬಂದೆ ಅಣ್ಣ. ಪೆಪ್ಪೆನೂ ಕರ್ಕೊಂಡು ಬಂದ್ಬಿಡು. ಸರಿ ಅಣ್ಣ. ಮಂಜಣ್ಣನ ಕಾಲು, ನೀನು ಬರ್ಬೇಕಂತೆ. ಎಲೆಕ್ಷನಲ್ಲಿ ಈ ಸಲ ಟಿಕೆಟು ಯಜಮಾನ್ರಿಗೆ ಸಿಗೋ ಥರ ಇದೆ. ರೋಡ್ ಟೆಂಡರ್ ಕೇಳೋಣ, ಕೊಡ್ತೀನಿ ಅಂದರೆ ಮಾತ್ರ ಸಪೋರ್ಟು, ಇಲ್ವಾ ತಲೆ ಹಾಕೋದೇ ಬೇಡ. ಈ ರೋಡ್ ಟೆಂಡ್ರು, ಮೋರಿ ಟೆಂಡ್ರು ಬಿಡು, ತೊರೆ ತೆಗೆ ಕೇಳು. ಬೇಡ ಅನ್ನೋದ್ರ ಹಿಂದೆನೆ ಯಾವಾಗಲೂ ಯಾಕೆ ಹೋಗ್ತೀಯ? ಅದನ್ನ ಇಟ್ಕೊಂಡು ಏನು ಮಾಡ್ತೀಯ? ಮರಳು ತೆಗಿತೀವಿ ಅಂದರೆ 1000 ರೂಲ್ಸ್ಗಳಿವೆ.
ಮರಳ ಮೇಲೆ ಹಣ ಹಾಕಿದ್ರೆ ಮಣ್ಣು ಮುಚ್ಕೊಂಡು ಹೋಗತ್ತಷ್ಟೇ. ನನ್ಗಿಂತ ಜಾಸ್ತಿ ನೋಡಿದ್ಯಾ ನೀನು. ನಮ್ಮವ್ರು ಯಾರು ಹತ್ತವರೆ ಹಣದ ಬೆಲೆ ಕಟ್ಟಿಲ್ಲ. 15 ವರ್ಷಗಳಾಯ್ತು. ನಮ್ಮಿಂದ ಅವ್ರಿಗೊಂದು ಬೇಕು ಅಂದ್ರೆ ನಮ್ದನ್ ವಾಪಸ್ ಕೊಡ್ಲಿ. ಚೆನ್ನಾಗಿದ್ದೀರಾ ಅಣ್ಣ? ಹೋಮ, ನೀನು? ನಾನು ಚೆನ್ನಾಗಿದ್ದೀನಿ. ಮನೇಲೆಲ್ಲ ಹೇಗಿದ್ದಾರೆ? ಕೇಳ್ಕೊಂಡು ಬರ್ತೀನಿ ಈಗ. ನೀನು ಸ್ವಲ್ಪ ಹೊತ್ತು ಇಲ್ಲೇ ಕೂತಿರೋ. ಸರಿ ಅಣ್ಣ. ಹುಷಾರ್ ಪೆಪ್ಪೆ, ಬೇಗ ಬರ್ತೀನಿ. ಆಯ್ತು ನೋಡಿ. ಸ್ಮೋಕ್ ಮಾಡಿದ್ರೆ ಬೇಗ ಸತ್ತೋಗ್ತೀಯಾ. ನಿನ್ಗೆ ಹೇಳ್ತಾ ಇರೋದು, ಬಿಸಾಕು. ಏಯ್, ಏನಾಯ್ತೆ? ಏನೋ ಏನೋ ಸಿಗರೇಟ್ ಬಿಸಾಕಿದಕ್ ಹಿಂಗಾಡ್ತೀಯಾ? ಓ, ನನ್ಗಿಂತ ಹೆಚ್ಚ ಸಿಗರೇಟು? ಯಾವಾಗ್ಲೂ ಸಿಗರೇಟ್ ಹೊಡ್ಕೊಂಡು ಸಾಯ್ತಾನೆ. ಯಾವ ಪೋಳಿ ಮಗ ಕಲ್ಸೋದೋ ಇದನ್ನ. ಸುಮ್ಮನೆ ಒಂದನ್ನು ವೇಸ್ಟ್ ಮಾಡ್ದಲ್ಲ. ನಿಮ್ಮಪ್ಪ ಕೊಡ್ತಾನ ಕಾಸು? ತುಂಬಾ ವರ್ಷ ಕಾದಿದ್ದೀನಿ. ಇನ್ ಕಾಯಕ್ಕಾಗಲ್ಲ ನನ್ಗೆ. ಮನೇಲಿ ಯಾರನ್ನಾರು ತೋರಿಸ್ತಾರೆ, ತಾಳಿ ಕಟ್ಟಿಸ್ಕೊ. ಆಮೇಲೆ ನನ್ನ ಇಟ್ಕೋತ್ಯಾ? ಮೀನು ಮಾಂಸ ಕತ್ತರಿಸೋ ಜಾಗಕ್ಕೆ ಹೋಗಿ ಬಂದಿದೆಯಲ್ಲ, ಎಷ್ಟು ಅನಿಷ್ಟ. ಅಲ್ಲಿರೋ ಜನನು ಮನುಷ್ಯರೇ ಅಲ್ವಾ? ಅಲ್ಲಿಗೆ ಹೋಗೋದ್ರಲ್ಲಿ ಅನಿಷ್ಟ ಏನಿದೆ? ಮುಚ್ಚು ಬಾಯಿ. ಎಲ್ರು ಮನುಷ್ಯರೇ, ಆದ್ರೂ ಎಲ್ಲದಕ್ಕೂ ಒಂದು ಜಾತಿ, ಒಂದೊಂದು ಕಸುಬು ಅಂತ ಇರುತ್ತೆ. ಅಷ್ಟು ಬುದ್ಧಿ ಇಲ್ದೆ ನಮ್ ಹಿರಿಯರು ಇದನ್ನೆಲ್ಲ ಮಾಡಿರಲ್ಲ. ನಿಮ್ ಹಿರಿಯರ್ ಮಾಡಿರೋದು 4 ಕಸ್ಬು 4 ಜಾತಿ. ಅದಾದ್ಮೇಲೆ ಅದನ್ನ ಒಂದೊಂದೇ ಹರಿದು ಹಂಚಿ ಗುಂಪು ಮಾಡ್ಕೊಂಡು ಆಚೆ ಬಂದವರು ನಿಮ್ಮಂತವ್ರು. ನೋಡು, ಇದಕ್ಕೆ ಹೆಣ್ಮಕ್ಳಿಗೆ ವಿದ್ಯೆ ಕಲಿಸಬಾರ್ದು ಅನ್ನೋದು. ನಾವು ತಲಾಂತರಗಳಿಂದ ಮಡಿ ಮೈಲ್ಗೆ ಅಂತ ನಡೆಸ್ಕೊಂಡು ಬರೋದು, ಇವ್ರ ತಲಾಹಟೆಯಿಂದ ಸರ್ವನಾಶ ಮಾಡೋದು. ಅದೇನಾಗುತ್ತೋ ನೋಡೋಣ ಬಿಡಪ್ಪ. ಹೇಗಿದೆಯಾ ಪ್ರದಿ? ಸುನೀತಾ ಆರಾಮ? ಅಮ್ಮ ಚೆನ್ನಾಗಿದ್ದಾರೆ ಯಜಮಾನ್ರೆ. ಯಜಮಾನ್ರೆ, ಏನೋ ಕರ್ಸಿದ್ರಿ, ಏನ್ ವಿಷಯ? ನಿಮ್ಗೆ ಗೊತ್ತಿಲ್ಲದೆ ಇರೋದೇನ್ರು, 25ನೇ ವಯಸ್ಸಲ್ಲೇ MLA ಆದವ ನಾನು. ರಾಯಪ್ಪನ ಸಾವು. ಯೋಚನೆ ಮಾಡಬೇಡ ಬಿಡು. ಸದಾ ಓಟ್ ಹಾಕೋರು ಯಾರು ಇಲ್ಲ ಇಲ್ಲಿ. ಮತ್ತೆ ಗೆಲುವು ನೋಡೋಕ್ಕಾಗಲಿಲ್ಲ ನನಗೆ. ನಿಮ್ಮ ಜನಗಳೇ ಕೈ ಕೊಟ್ರು. ಈ ಸತಿ ಮಂಜನ್ ನಿಲ್ಲಿಸ್ತಾ ಇದ್ದೀನಿ. ಮಂಜನ್ನ ನಿಲ್ಸಿರೋದು ಮಂಜ ಬೇರೆಯವನಲ್ಲ, ನಿಮ್ಮವನೇ. ಅವನ್ ಜನ ಓಟ್ ಹಾಕಿದ್ರೆ ಸಾಕಲ್ವಾ? ಗೆಲ್ಸ್ಕೊಡ್ಬೇಕು. ಮನ್ಸಿಂದ ನಾವು ನಿಮ್ಮ ಪರನೇ ಯಜಮಾನ್ರೆ. ಆದರೆ ನಮಗೆ ಬೇಕಿರೋದನ್ನ ನೀವು ಕೊಡ್ತಿಲ್ವಲ್ಲ.